ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ನಾನು ಇಲ್ಲಿ ಇವತ್ತು ಪೈಪಿಂಗ್ ಮಾಡೋದನ್ನು, ಪ್ಲೇನ್ ಬ್ಲೌಸ್ಗೆ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭ ರೀತಿಯಲ್ಲಿ ಬಿಗಿನರ್ಸ್ಗಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಸ್ನೇಹಿತರೆ. ಈ ರೀತಿ ಸಿಂಗಲ್ ಬ್ಲೌಸು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಪೈಪಿಂಗ್ ಮಾಡೋದಷ್ಟೇ ಇರೋದು. ಸೈಡ್ ಫಿಟ್ಟಿಂಗ್ ಆಗಿರ್ಬೋದು, ಮತ್ತು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಪೀಸ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಕ್ರಾಸಾಗಿ ಕಟ್ ಮಾಡಿ ಈ ರೀತಿ ಸ್ಪ್ರೆಡ್ ಆಗಬೇಕು ಬಟ್ಟೆ, ಆ ರೀತಿ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಕ್ರಾಸಾಗಿ ಬರಬೇಕು ಪೀಸ್ಗಳು, ಅಷ್ಟು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವ, ಕ್ರಾಸಾಗಿ ಬರಬೇಕು. ಅದು ಯಾವ ರೀತಿಯಪ್ಪ ಅಂತಂದರೆ, ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಬಿಡಿ. ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನು ಸ್ಟ್ರೇಟಾಗೆ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಆಪೋಸಿಟ್ ಕರೆಕ್ಟಾಗಿ ಈ ರೀತಿ ಕ್ರಾಸ್ ಇಂಟು ಮಾರ್ಕ್ ಇದೆ ಅಲ್ವಾ, ಪ್ಲಸ್ ಮಾರ್ಕ್, ಆ ರೀತಿ ಇಟ್ಕೋಬೇಕು. ಇಲ್ಲಿ ಕಾಣಿಸ್ತಿದೆಯಲ್ವಾ ನಿಮಗೆ, ಈ ರೀತಿ ಪ್ಲಸ್ ಮಾರ್ಕಾಗಿ ನೀವು ಇಟ್ಕೋಬೇಕಾಗುತ್ತೆ. ಈ ಏನಂದರೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ಪೀಸ್ಗಳನ್ನು ಕರೆಕ್ಟಾಗಿ ಈ ರೀತಿ ಪ್ಲಸ್ ಮಾರ್ಕು, ಈ ಮೂಲಿಂದ ಆ ಮೂಲೆಗೆ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ. ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು. ತುಂಬ ನೀಟಾಗಿ ಬರುತ್ತೆ ಮತ್ತು ಅಷ್ಟೇ ಕ್ರಾಸಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಪೈಪಿಂಗ್ ಮಾಡಲಿಕ್ಕಂತೂ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನಲ್ಲಿ ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಬಿಟ್ಟು ಎಲ್ಲ ಪೀಸ್ಗಳನ್ನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಕ್ರಾಸಾಗೆ ಹಾಕ್ಕೋಬೇಕು. ಹೊಲಿಗೆ ಬಂದು ಕ್ರಾಸಾಗಿ ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ನಮಗೆ ಕ್ರಾಸಾಗಿ ಪೀಸ್ಗಳು ಸಿಕ್ಬಿಡುತ್ತೆ. ತುಂಬ ಜನರಿಗೆ ಈ ಟಿಪ್ಸ್ಗಳು ಗೊತ್ತಿರಲ್ಲ. ಫಸ್ಟ್ ಕ್ರಾಸಾಗಿ ಇಟ್ಕೊತಾರೆ, ಮತ್ತು ಒಂದೊಂದು ಸರಿ ಕ್ರಾಸಾಗಿ ಬರುತ್ತೆ, ಒಂದ್ಸರಿ ಕ್ರಾಸಾಗಿ ಬರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಯಾಕಂದರೆ ನಾನು ಕೂಡ ಬಿಗಿನಿಂಗಿಂದ ನಾನು ಕೂಡ ಕಲಿತಾ ಬಂದಿದ್ದೇನಲ್ವ, ಬಿಗಿನರ್ಸ್ಗಳಿಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಈ ರೀತಿ ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೊಬೋದು. ನೋಡ್ತಿರ್ಬೋದು ಕ್ರಾಸಾಗಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ನಾನಿಲ್ಲಿ ಪೈಪಿಂಗ್ ಮಾಡ್ತೀನಿ. ಎಲ್ಲ ಪೀಸ್ಗಳನ್ನು ನಾವಿಲ್ಲಿ ಜೋಡಿಸ್ಕೋಬೇಕು. ಎಷ್ಟು ಪೀಸ್ ಬೇಕಾಗುತ್ತೋ ಅಷ್ಟು ಪೀಸ್ಗಳನ್ನು ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ, ಅಂದರೆ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬ ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಈ ರೀತಿ ಎಲ್ಲ ಪೀಸ್ಗಳನ್ನು ಜೋಡಿಸ್ಕೊಂಡು ಇವಾಗ ಉಕ್ಸ್ ಪಟ್ಟಿ ಉಕ್ಸ್ ಪಟ್ಟಿ ಕಡೆ ಇರ್ತದಲ್ಲ, ಆ ಕಡೆಯಿಂದ ನಾವು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಸ್ಟಿಚ್ ಹಾಕೊತ ಬರಬೇಕು. ಫಸ್ಟು ರಫ್ ಹೊಡ್ಕೋಬೇಕು, ಆಮೇಲೆ ಸ್ಟ್ರೇಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾನೆ, ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊತಾನೆ ಪೈಪಿಂಗ್ ಬಟ್ಟೆನ ಎಳ್ಕೊಂಡು ಸ್ವಲ್ಪ ಒಂದೊಂದು ಸ್ಟಿಚ್ ಹಾಕೊಂಬರಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ರೀತಿ ಎಲ್ಲ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ ಟರ್ನ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಅಂದರೆ ಕೂಳೆ ಏನಿದೆ ಇರುತ್ತೆ ಅಲ್ವಾ, ಆ ಕೂಳೆ ಒಳಗಡೆ ಹೋಗಬೇಕು. ಆ ಕೂಳೆ ಏನಾದರೂ ಒಳಗಡೆ ಹೋಗಿಬಿಟ್ಟು ಒಂದು ಸ್ಟಿಚ್ ಹಾಕೊಂಡ್ಬಂದ್ಬೇಕು ಮೇಲೆಗಡೆ. ಇದು ಒಂಥರ 100% ವರ್ಕ್ ಆಗುತ್ತೆ. ಪೈಪಿಂಗ್ ಅಂತೂ ತುಂಬ ನೀಟಾಗಿ ಬರುತ್ತೆ. ಕಲಿಯೋರಿಗೆ ಕೂಡ ತುಂಬ ಈಸಿ ಅಂತಲೇ ಅನಿಸ್ಬೋದು. ನೀಟಾಗಿ ಸಮ ನೋಡಿಕೊಂಡು ನೀಟಾಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊತ ಒಂದು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ.